ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ. ಆತ್ಮೀಯರೇ, ಜಗತ್ತಿನಲ್ಲಿ ಕೆಲವರು ಮಾಡಿದಂತಹ ಸಾಧನೆಗಳನ್ನು ಗಮನಿಸಿದರೆ ಇದು ಮನುಷ್ಯ ಪ್ರಯತ್ನಕ್ಕೆ ಸಾಧ್ಯವೇ ಎಂದು ಆಶ್ಚರ್ಯವಾಗುತ್ತದೆ. ವಿದೇಶಗಳಲ್ಲಿ ನೋಡುವುದಿರಲಿ, ನಮ್ಮ ದೇಶದಲ್ಲಿಯ ಕೆಲವು ಪ್ರಾಚೀನ ದೇವಾಲಯಗಳ ವಿನ್ಯಾಸಗಳನ್ನು, ಅವುಗಳ ಕಟ್ಟಡಗಳನ್ನು ನೋಡಿದರೆ ನಮ್ಮ ಕಲ್ಪನೆಗೂ ನಿಲುಕುವುದಿಲ್ಲ. ಆ ಕಾಲದಲ್ಲಿ ಅವರು ಸಾಧಿಸಿದಂತಹ ಸಾಧನೆಗಳು ಯಾವ ಆಧುನಿಕ ಯಂತ್ರಗಳು ಇಲ್ಲದ, ಈಗಿನ ಯಾವ ತಂತ್ರಜ್ಞಾನವೂ ಇರದ ಮತ್ತು ಯಾವ ಗಣಕತಂತ್ರಗಳು ಆವಿಷ್ಕಾರವಾಗದ ಕಾಲದಲ್ಲಿ ಈಗಿನ ಅತಿ ನವೀನ ತಂತ್ರಜ್ಞಾನಕ್ಕೂ ನಿಲುಕದ ಕಾರ್ಯಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಸಾಧಿಸಿ ನಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನಮ್ಮ ಧರ್ಮ, ಸಂಸ್ಕೃತಿ, ವೈಭವವನ್ನು ಸಹಿಸದಂತಹ ಪರಕೀಯರು ನಿರಂತರವಾಗಿ ನಡೆಸಿದಂತಹ ದಾಳಿಗಳಿಂದ ನಾಶವಾಗಿ ಉಳಿದ ಕೆಲವು ದೇವಾಲಯಗಳನ್ನು ಉದಾಹರಣೆಯಾಗಿ ನೋಡಬಹುದು. ತಮಿಳುನಾಡಿನ ರಾಮೇಶ್ವರಂ, ಶ್ರೀರಂಗಂ, ತಂಜಾವೂರಿನ ಬೃಹದೀಶ್ವರ ದೇವಾಲಯ, ಕೇರಳದ ತಿರುವನಂತಪುರದಲ್ಲಿರುವಂತಹ ಅನಂತ ಪದ್ಮನಾಭ ದೇವಾಲಯ, ಕರ್ನಾಟಕದ ಬೇಲೂರು, ಹಳಬೀಡು ದೇವಾಲಯಗಳು, ಬಾದಾಮಿಯ ಕಲ್ಲುಗುಡ್ಡಗಳನ್ನೇ ಕಡೆದು ನಿರ್ಮಿಸಿದಂತಹ ಗುಹಾಂತರ ದೇವಾಲಯಗಳು, ಮೇಲಣ ಬಸದಿಗಳು, ಉತ್ತರ ಭಾರತದ ರಾಜ್ಯದಲ್ಲಿರುವಂತಹ ಕೈಲಾಸನಾಥ ದೇವಾಲಯ, ಅಜಂತ, ಎಲ್ಲೋರದಲ್ಲಿರುವಂತಹ ಗುಹಾಂತರ ದೇವಾಲಯಗಳು, ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಪೂರ್ವಜರು ಮಾಡಿದಂತಹ ಸಾಧನೆಗಳು ಮುಗಿಯುವುದೇ ಇಲ್ಲ. ಇವೆಲ್ಲ ಮನುಷ್ಯನ ಅಗಾಧ ಶಕ್ತಿಗೆ ಕೆಲವು ಉದಾಹರಣೆಗಳು. ಆತ್ಮೀಯರೇ, ಅಂತರಂಗ ಎಂದರೆ ನಮ್ಮ ಆಂತರಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ನಮ್ಮ ಭಾವನೆಗಳು, ಆಲೋಚನೆಗಳು, ನಂಬಿಕೆಗಳು ಮತ್ತು ಮೌಲ್ಯಗಳನ್ನು ಒಳಗೊಂಡಿರುತ್ತದೆ. ಅಂತರಂಗವು ನಮ್ಮ ಬಹಿರಂಗದ ಜೀವನದ ಮೇಲೆ ಬಹಳ ಪ್ರಭಾವವನ್ನು ಬೀರುತ್ತದೆ. ಇದು ನಮ್ಮ ನಡವಳಿಕೆ, ನಿರ್ಧಾರಗಳು ಮತ್ತು ಸಂಬಂಧಗಳನ್ನು ನಿರ್ಧರಿಸುತ್ತದೆ. ಹಾಗಾದರೆ ಅಂತರಂಗದ ಬಲ ಎಂದರೇನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಬಹುದು. ನಮ್ಮಲ್ಲಿರುವಂತಹ ಧೈರ್ಯ, ಛಲ, ದೃಢ ನಿಶ್ಚಯ ಇದು ನಮ್ಮನ್ನು ಯಾವುದೇ ಸವಾಲನ್ನು ಎದುರಿಸಲು ಪ್ರೇರೇಪಿಸುತ್ತದೆ. ಆಧ್ಯಾತ್ಮದಲ್ಲಿ ಅಂತರಂಗ ಎಂದರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಎಂದರೆ ಮನಸ್ಸು, ಬುದ್ಧಿ, ಚಿತ್ರ ಮತ್ತು ಅಹಂಕಾರ. ಅಹಂಕಾರ ಎಂದರೆ ನಾನು ಭಗವಂತನ ಅಂಶನಾಗಿದ್ದೇನೆ ಎಂಬ ಭಾವ. ಎಲ್ಲವೂ ನಾನೇ, ನನ್ನಿಂದಲೇ ಎಂಬ ಭಾವ ಬಲಿತರೆ ಅದು ದುರಹಂಕಾರಿಯಾಗಿ ಮನುಷ್ಯನನ್ನು ನಾಶ ಮಾಡುತ್ತದೆ. ಇವುಗಳಿಗೆ ಅಂತಃಕರಣ ಚತುಷ್ಟಯಗಳು ಎಂದು ಕರೆಯುತ್ತಾರೆ. ಯಾವ ಮನುಷ್ಯನಲ್ಲಿ ಒಳ್ಳೆಯ ಅಂದರೆ ನಿಶ್ಚಲ ಮತ್ತು ನಿರ್ಮಲ ಮನಸ್ಸಿದೆಯೋ, ಒಳ್ಳೆಯ ಅಂದರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿತ್ಯ, ಯಾವುದು ಅನಿತ್ಯ ಎಂದು ನಿರ್ಣಯಿಸುವಂತಹ ಸುಬುದ್ಧಿಯೊಂದಿದ್ದರೆ, ಯಾರಲ್ಲಿ ಶುಚಿತ್ವ ಅಂದರೆ ಮನುಷ್ಯನು ಮಹಾದೇವನನ್ನಾಗಿಸುವಂತಹ, ಮನುಷ್ಯನನ್ನು ಮಹಾಮಾನವನನ್ನಾಗಿಸುವಂತಹ ಸ್ಮರಣೆಗಳ ಸಂಗ್ರಹವಿದೆಯೋ ಮತ್ತು ಯಾರಲ್ಲಿ ತಾನು ಪರಮಾತ್ಮನ ಅಂಶನಾಗಿದ್ದೇನೆ ಎಂಬ ಭಾವವಿದೆಯೋ ಅವನು ಅಂತರಂಗದಲ್ಲಿ ಅಗಾಧವಾದ ಮತ್ತು ಅಪಾರವಾದ ಬಲವಿದೆ ಮತ್ತು ಅವನಲ್ಲಿ ಅಂತರಂಗದ ಬಲವಿದೆ ಎಂಬ ಅರ್ಥವನ್ನು ನೀಡುತ್ತದೆ. ಆದ್ದರಿಂದಲೇ ಬಸವಣ್ಣನವರು ಹೇಳಿರುವಂತಹದ್ದು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವಂತಹ ಪರಿ ಎಂಬ ಮಾತನ್ನು ಅವರು ಹೇಳ್ತಾರೆ. ಈ 7 ಸದ್ಗುಣಗಳು ನಮ್ಮಲ್ಲಿರಬೇಕಾದರೆ ನಮ್ಮ ಅಂತಃಕರಣ ಚತುಷ್ಟಯಗಳು ಶುದ್ಧವಾಗಿರಬೇಕಾಗುತ್ತದೆ. ಅಂತರಂಗದಲ್ಲಿ ಬಲವಿದ್ದ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿಯೊಂದು ಸೇರಿದರೆ ಮೇಲಿನ ಎಲ್ಲ ಅಸಾಧ್ಯವಾದ ಸಾಧನೆಗಳನ್ನು ಮಾಡಬಹುದಾಗಿದೆ. ಇಚ್ಛಾಶಕ್ತಿಯು ವ್ಯಕ್ತಿಯನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎಂಬುದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದರೆ
ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳಲು ಏನೆಲ್ಲ ಮಾರ್ಗಗಳಿದೆ ಎಂಬುದನ್ನು ನೋಡಿದಾಗ ಸ್ವಯಂ ಅರಿವು ನಮ್ಮಲ್ಲಿ ಮುಖ್ಯವಾಗಿರಬೇಕಾಗುತ್ತೆ. ಇದು ಇಚ್ಛಾಶಕ್ತಿಯನ್ನು ಬೆಳೆಸಲು ಪ್ರಮುಖ ಕಾರಣವಾಗುತ್ತದೆ. ಜೊತೆಗೆ ಗುರಿಗಳು ಇಚ್ಛಾಶಕ್ತಿಗೆ ದಿಕ್ಕನ್ನು ನೀಡುತ್ತವೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವ ಗುರಿಯನ್ನು ಸಾಧಿಸಲು ಬಯಸುತ್ತಾನೆ ಎಂಬುದನ್ನು ತಿಳಿದುಕೊಂಡರೆ ಅವನು ಅದನ್ನು ಸಾಧಿಸಲು ಪ್ರಯತ್ನಿಸಲು ಹೆಚ್ಚು ಸಾಧ್ಯವಾಗುತ್ತದೆ. ಜೊತೆಗೆ ಸ್ವಯಂ ನಂಬಿಕೆ ಇರಬೇಕಾಗುತ್ತೆ. ನಮ್ಮನ್ನು ನಾವು ನಂಬುವುದು ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತದೆ. ಇಚ್ಛಾಶಕ್ತಿ ಎಂಬುದು ಒಂದು ಬಲವಾದ ಶಕ್ತಿಯಾಗಿದೆ. ಇದು ವ್ಯಕ್ತಿಯ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಬಹುದು. ಪ್ರಸ್ತುತ ಜಗತ್ತಿನಲ್ಲಿ ಅಂತರಂಗದ ಬಲ ಮತ್ತು ಇಚ್ಛಾಶಕ್ತಿಗಳಿಂದ ಅಸಾಧ್ಯವಾದಂತಹ ಸಾಧನೆಯನ್ನು ಮಾಡಿದ ಕೆಲವು ಉನ್ನತ ವ್ಯಕ್ತಿಗಳ ಉದಾಹರಣೆಗಳನ್ನು ಕೂಡ ನಾವು ನೋಡಬಹುದಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಧಾರ್ಮಿಕ ಚಿಂತಕ ಅವರು ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳನ್ನು ಬಳಸಿ ಭಾರತವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಿದರು. ಅವರೇ ಮಹಾತ್ಮ ಗಾಂಧಿ. ಅವರಲ್ಲಿದ್ದಂತಹ ಸ್ವಯಂ ನಂಬಿಕೆ ಮತ್ತು ಇಚ್ಛಾಶಕ್ತಿಯೇ ಇದಕ್ಕೆ ಕಾರಣವಾಗುವಂತಹದ್ದು. ಹಾಗೆ ಸ್ಟೀಫನ್ ಹಾಕಿಂಗ್ರವರು ಅಂತರಂಗದ ಬಲ ಮತ್ತು ಇಚ್ಛಾಶಕ್ತಿಯಿಂದ ಮೆದುಳಿನ ಸಮಸ್ಯೆಯಿಂದ ಬಳಲುತ್ತಿದ್ದರೂ ವಿಜ್ಞಾನದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹವರು. ಹಾಗೆಯೇ ದಕ್ಷಿಣ ಆಫ್ರಿಕಾದ ಒಬ್ಬ ಹೋರಾಟಗಾರ ಮತ್ತು ರಾಜಕಾರಣಿ. ಅವರು ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದರು ಮತ್ತು ದೇಶದ ಮೊದಲ ಕಪ್ಪು ವರ್ಣದ ರಾಷ್ಟ್ರಪತಿಯಾದರು. ಅವರೇ ನೆಲ್ಸನ್ ಮಂಡೇಲರವರು. ಇದರ ಜೊತೆಗೆ ಇಂಗ್ಲಿಷ್ ಭೌತಶಾಸ್ತ್ರಜ್ಞ, ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ. ಅವರು ಗುರುತ್ವಾಕರ್ಷಣೆಯ ನಿಯಮಗಳನ್ನು ರೂಪಿಸಿದರು ಮತ್ತು ವಿಶ್ವದ ಬಗ್ಗೆ ನಮ್ಮ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬದಲಾಯಿಸಿದರು. ಅವರೇ ಐಸಾಕ್ ನ್ಯೂಟನ್ರವರು. ಜೊತೆಗೆ ಜರ್ಮನ್ ಸ್ವಿಸ್ ಭೌತಶಾಸ್ತ್ರಜ್ಞ. ಅವರು ಸಾಪೇಕ್ಷತಾ ಸಿದ್ಧಾಂತವನ್ನು ರೂಪಿಸಿದರು ಮತ್ತು ವಿಶ್ವದ ಬಗ್ಗೆ ನಮ್ಮ ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ಬದಲಾಯಿಸಿದರು. ಅವರೇ ಆಲ್ಬರ್ಟ್ ಐನ್ಸ್ಟೀನ್ರವರು. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಮಹನೀಯರನ್ನು ನಾವು ಪ್ರಸ್ತುತ ಕಾಣ್ತೇವೆ. ಸಂಸ್ಕೃತದ ಮಹಾನ್ ಕವಿ ಭಾಸ ಹೇಳ್ತಾರೆ, ಉತ್ಸಾಹದಿಂದ ಕಾರ್ಯ ಮಾಡುವಂತಹ ವ್ಯಕ್ತಿಗೆ ಯಾವುದು ಅಸಾಧ್ಯವಲ್ಲ ಎಂಬುದಾಗಿ. ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ದೇಶದ ಮತ್ತು ಜಗತ್ತಿನ ಮಹಾನ್ ಸಾಧಕರ ಸಾಧನೆಗಳಿಂದ ಮತ್ತು ಅವರು ಪಟ್ಟಂತಹ ಪರಿಶ್ರಮಗಳಿಂದ ಪ್ರೇರಿತರಾಗಿ ಅಂತರಂಗದ ಬಲ ಮತ್ತು ಇಚ್ಛಾಶಕ್ತಿಯನ್ನು ಹೊಂದಿ ಈ ಜಗತ್ತಿಗೆ ಉಪಯೋಗವಾಗುವಂತಹ ಮತ್ತು ಈ ಜಗತ್ತು ಎಂದು ಮರೆಯದಂತಹ ಅಸಾಧ್ಯವೆನಿಸುವಂತಹ ಸಾಧನೆಗಳನ್ನು ಮಾಡಲು ಸಂಕಲ್ಪಿಸಿ ಕಾರ್ಯೋನ್ಮುಖರಾಗೋಣ ಅಂತಕ್ಕಂತಹ ಇಂತಹ ಸಂದೇಶಗಳು ನಿಜಕ್ಕೂ ಪ್ರಸ್ತುತ ಸಮಾಜಕ್ಕೆ ಪೂರಕವಾಗಿದೆ. ಹಾಗಾಗಿ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಚ್ಛಾಶಕ್ತಿಯಿಂದ, ನಂಬಿಕೆಯಿಂದ, ಅಂತರಂಗದ ಬಲದಿಂದ ಕೆಲಸವನ್ನು ಮಾಡಿದಾಗ ನಾವು ಅಂದ್ಕೊಂಡಂತಹ ಕೆಲಸಗಳು ಖಂಡಿತವಾಗಲು ಯಶಸ್ವಿದಾಯಕವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಚಿಂತನಧಾರೆ.